ಎಲ್ಲ ತಿಳ್ಕೊಂಡು ನಾವು ಏನೋ ಒಂದು ತೀರ್ಮಾನ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ನಾವು ಸನ್ಮಾನ್ಯ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂಥ ನರೇಂದ್ರ ಮೋದಿಯವರ ಅಭಿಮಾನಿಗಳು ಸರ್. ನಾವು ಅವ್ರ ವಿರುದ್ಧ ನಮ್ಗೆ ಎಂಥದ್ದು ಇಲ್ಲ. ಆ ಪುಣ್ಯಾತ್ಮನ ವಿರುದ್ಧ ಮಾತಾಡಿದ್ರೆ ನಮ್ಮ ಬಾಯಲ್ಲಿ ಹುಳನೇ ಬೀಳ್ತದೆ ಸರ್. ಆ ವಿಚಾರದಲ್ಲಿ ನಮ್ಮದೇನಿಲ್ಲ ಸರ್. 74 ವರ್ಷ ವಯಸ್ಸಿನ ಗೋವಿಂದ ಕಾರಜೋಳ ಸಾಹೇಬ್ರನ್ನ ನೀವು ಮುಧೋಳದಿಂದ ಕರ್ಕೊಂಬಂದು ಇಲ್ಲಿ ಮಾಡ್ತಿರೋ ಸಾಧನೆ ಆದರೆ ಏನು ಸರ್? ನನಗೆ ಯಾರೋ ಒಬ್ರು ಹೇಳ್ತಿದ್ರು ಅವ್ರ ಆರೋಗ್ಯ ಸರಿ ಇಲ್ಲ, ದಿವಸಕ್ಕೆ 4-5 ಬಾರಿ ಇನ್ಸುಲಿನ್ ತಗೊಂತಾರೆ ಅಂತ. ಅವ್ರು ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಸರ್. ಸರ್, ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ, ಶಿರಾ, ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಇಷ್ಟು ತಾಲೂಕಲ್ಲಿ ನಮಗೆ ಅಧಿಕಾರ ಇಲ್ಲ ಸರ್. ಭಾರತೀಯ ಜನತಾ ಪಕ್ಷ MLAಗಳಿಲ್ಲ. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ ಭಾಗದಲ್ಲಿ ಒಬ್ಬ ಕಾರ್ಯಕರ್ತ ನಮ್ಮ ಪರ ಮಾತಾಡಿದ್ರೆ, ನಮ್ಮ ಪರ ಬಾವುಟ ಹಿಡಿದ್ರೆ, ಒಂದು ಜೈ ಶ್ರೀರಾಮ್ ಅಂತ ಕೂಗಿದ್ರೆ, ಒಂದು ಗಲಾಟೆ ಆದರೆ ಬಿಡ್ಸೋಕ್ಕೆ MLAಗಳಿಲ್ಲ ಸರ್. ಈಗ 500 ಕಿಲೋಮೀಟ್ರ್ ದೂರದಲ್ಲಿರೋ ಗೋವಿಂದ ಕಾರಜೋಳ ಅವ್ರಿಗೆ ಫೋನ್ ಮಾಡಿ ಬಿಡಿಸ್ತಾರ? ಯಾಕೆ ನಾವು ಆಚೆ ಹೊರಟಿದ್ದು ಸರಿ ಸರಿ ಕಾರ್ಯಕರ್ತರು ಧ್ವನಿ ಆಗಬೇಕು ಅಂತ. ಆದರೆ ಹೈಕಮಾಂಡು ನಮ್ಮ ಪಕ್ಷ ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸ್ವಾಭಿಮಾನ ಇಲ್ಲ, ಬಿಡು ಚಂದ್ರಪ್ಪನವ್ರ ಮಗನಿಗೆ ಹೇಳ್ಕೋಬೋದು, ಅವ್ರು ನಮ್ಮ ಮಾತು ತೆಗೆದಾಕಲ್ಲ ಅನ್ನೋ ಭಾವನೆಯಲ್ಲಿ ನಮ್ಮ ನಾಯಕರಿದ್ದಾರೆ. ಅದು ನಮ್ಮ ದುರದೃಷ್ಟ ಸರ್. ನಮ್ಮ ಅಭಿಮಾನನ, ನಮ್ಮ ಪ್ರೀತಿನ, ನಮ್ಮ ದೌರ್ಬಲ್ಯ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಾವು ಎಂಥದೇ ಸಂದರ್ಭದಲ್ಲೂ ಸಮೇತ ನಮ್ಮ ತಂದೆಯವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ತಿಲ್ಲ ಸರ್. ನನ್ನ ರಾಜಕಾರಣ ನಂದು. ಯಾಕಂದರೆ ನಾನು 5 ವರ್ಷ 10 ವರ್ಷ ಕಳೆದ 10 ವರ್ಷದಿಂದ ನನ್ನ ಸ್ವಂತಕ್ಕೆ ರಾಜಕಾರಣ ಮಾಡ್ಕೊಂಡು ಬಂದಿರೋ ನಾನು. ಯಾವತ್ತು ನಾನು ಎಲ್ಲ MLA ಮಕ್ಕಳ ಥರ ಏನು ಸರ್ ಡೈರಿ ಹಿಡ್ಕೊಂಡು ನಾನು ರಾಜಕಾರಣ ಮಾಡ್ಕೊಂಡು ಬಂದನಲ್ಲ. ನಾನು ಯಾವತ್ತು ನನ್ನ ಜೋಬಿಂದ 10 ರೂಪಾಯಿ ತೆಗೆದು ಕೊಟ್ಟು ರಾಜಕಾರಣ ಮಾಡೋನು ಏನು ಸರ್. ಇದು ನಾನು ಯಾಕೆ ಇಷ್ಟು ನೋವಿಂದ ಹೇಳ್ತಿದ್ದೀನಿ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಸರ್. ಈ ಚಿತ್ರದುರ್ಗದ ಸ್ವಾಭಿಮಾನದ ಪ್ರಶ್ನೆ, ಚಿತ್ರದುರ್ಗದ ಅಸ್ಮಿತೆ ಇದು. ಯಾಕೆ ಸರ್ ನಮ್ಮಲ್ಲಿ ಯಾರು ಗಂಡಸರು ಇಲ್ವಾ? ರಘುಚಂದನಿ ಕೊಡಬೇಡಿ, ಬಿಟ್ಬಿಡಿ. ನಮ್ಮಲ್ಲಿ ಯಾರು ಗಂಡಸರು ಇಲ್ವಾ? ಚಿತ್ರದುರ್ಗದ ಯಾರಿಗೂ ಏನು ಸ್ವಾಭಿಮಾನ ಇಲ್ವಾ? ನಮ್ಮ ಯಾರಿಗೂ ಏನ್ರಿ ಇದು ದೌರ್ಜನ್ಯ, ದಬ್ಬಾಳಿಕೆ ಏನು ಸರ್ ಇದು? ಇವಾಗ ನಾಳೆ ಇನ್ನೊಂದು ಪಕ್ಕದ ಇದು ಕೊನೆ ರಿಸರ್ವೇಷನ್ ಅಂತ ಹೇಳ್ತಾರೆ. ನಾನು ಪಕ್ಕದ ಜಿಲ್ಲೆ ಏನಾದ್ರು SC ಆಯ್ತು ಅಂದ್ಕೊಳ್ಳಿ, ನಾನು ಅಲ್ಲಿ ಹೋದ್ರೆ ನಾನು ಏನಂತಾರೆ ಜನ? ಏನಂತಾರೆ ಸರ್? ಇವಾಗ ರಿಸರ್ವೇಷನ್ ಫಾರ್ಮೇಷನ್ ಮಾಡೋದು ಏನಕ್ಕೆ? ಆ ಜಿಲ್ಲೆಯ ಮಟ್ಟದ ಜನಗಳಿಗೆ ಸೌಲಭ್ಯಗಳು ಸಿಗಲಿ, ಆ ಜಿಲ್ಲೆಯ ಮಟ್ಟದ ಜನಗಳಿಗೆ ನಾಯಕತ್ವ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ನಿಮ್ಗೆ ಯಾರೂ ಇದ್ದಿಲ್ವಾ? ನಾನು 2 ರಾಷ್ಟ್ರೀಯ ಪಕ್ಷಗಳಿಗೆ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರೂ ಸಿಗಲಿಲ್ವಾ? ನನಗೆ ಬೇಡ, ನನಗೆ ಬಿಟ್ಬಿಡಿ. ಚಂದ್ರಪ್ಪನವ್ರ ಮಗ ರಘುಚಂದನ್ ಬೇಡ, ಕುಟುಂಬ ರಾಜಕಾರಣ ಬೇಡ, ಬಿಟ್ಬಿಡಿ. ಬೇರೆ ಯಾರು ಸಿಕ್ಕಿಲ್ವಾ ನಿಮಗೆ? ಸರ್, ಓಟ್ ಹಾಕಕ್ಕೆ ಮಾತ್ರ ಇಲ್ಲಿ ಕಾರ್ಯಕರ್ತಿದ್ದಾರೆ, ನಿಂತ್ಕೊಳಕ್ಕೆ ಯಾರು ಕಾರ್ಯಕರ್ತಿಲ್ವಾ? ನಾವು ಬಾವುಟ ಹಿಡಿದು ನಾವು ಗೂಡು ಕಟ್ಟಿರೋ ಪಾರ್ಟಿ ಯಾರೋ ಬಂದು ಬಾವುಟ ಇಡ್ತಾರಂದ್ರೆ ಕಾರ್ಯಕರ್ತ ಸುಮ್ಮನೆ ಇರ್ಬೋದೇನು ಸರ್? ನಾನಂತೂ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ರಾಜಕಾರಣನೇ ಮಾಡೋದಿಲ್ಲ, ಮನೇಲಿ ಇರ್ತೀವಿ ಹೊರತು ಏನು ಸರ್ ಅಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋಂಥ ಅಭ್ಯಾಸ ನಮಗಿಲ್ಲ. ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ವಿನಂತಿ ಮಾಡ್ತೀನಿ ಸರ್, ಎಲ್ಲರೂ ಸಮೇತ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತಲುಪಿಸ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದರೆ ಈ ಚಿತ್ರದ ಅಸ್ಮಿತೆ ವಿಚಾರ ಇದು ಯಾವುದೋ ಒಬ್ಬ ರಘುಚಂದನ್ಗೆ ಸಂಬಂಧಪಟ್ಟಿದ್ದೋ ಚಂದ್ರಪ್ಪನವ್ರ ಮನೆಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮೆಲ್ಲರ ಉದ್ದೇಶ ಒಂದೇ ಸರ್, ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು, ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿಯವ್ರು ಗೆಲ್ಲಬೇಕು. ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ನಾವು ಇನ್ನೂ ಸುಮ್ಮನಿದ್ದೀವಿ ಸರ್. ಇಲ್ಲಿದ್ರೆ ನಮಗೇನು ದೊಡ್ಡ ವಿಚಾರ ಅಲ್ಲ ಸರ್, ಏನೋ ಬೇರೆ ರೀತಿ ಮಾಡೋದಕ್ಕೆ.